ಅಂದಾಜು ನಮ್ಮದೊಂದು ಡೈಲಿ ಒಂದು 10 ಮೇಲೆ ಬಿಸ್ನೆಸ್ ಇದೆ. ಕೇಶವ್ ಅಂತ. ನಮ್ಮದು ಉಡುಪಿ ಕುಂದಾಪುರ. ಇಲ್ಲಿಗೆ ಈ ಏರಿಯಾಗೆ ಬಂದು ನಾವು ಒಂದು 5 ವರ್ಷ ಆಗ್ತಾ ಬಂತು. ಈ ಬಿಸ್ನೆಸ್ ನಮ್ದು 10 ವರ್ಷ ಆಯಿತು. ಇದು ನಮ್ಮ 3ನೇ ಅಂಗಡಿ. ಮುಂಚೆ ಯಲಹಂಕದಲ್ಲಿತ್ತು, ಬೇರೆ ಕಲ್ಯಾಣದಲ್ಲಿತ್ತು. ಒಂದು 14-15 ವೆರೈಟಿ ಮಾಡ್ತೀವಿ. ಲೆಮನ್ ಟೀ, ಮಸಾಲೆ ಟೀ, ಜಿಂಜರ್ ಲೆಮನ್ ಟೀ, ಆಮೇಲೆ ಗ್ರೀನ್ ಟೀ, ಜೀರಾ ಗ್ರೀನ್ ಟೀ. ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ನಮ್ಮ ಗ್ರೂಪಲ್ಲೇ ಕಲ್ತಿರೋದು. ನಾವು ಇದಕ್ಕೊಂದು 4 to 5 lakhs ಹಾಕಿದ್ವಿ. ಈಗ ಒಂದು 4 ವರ್ಷ ಆಯ್ತು ಇವಾಗ. ನಾವೊಂದು ಗೋಲ್ಡೆಲ್ಲ ಲೋನ್ ಮಾಡ್ಕೊಂಡು ಮಾಡಿದ್ದು. ಇವಾಗ 4 ವರ್ಷ ಆಯಿತು. ಹೌದು, ನಮ್ಗೆ ಇದರಲ್ಲೇ ಚೆನ್ನಾಗಿ ಇದಾಗಿದೆ, ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದರಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ದುಡ್ಕೋಬೋದು. ಹೌದು, ಮಾಡ್ಕೋಬೋದು. ಅಂದರೆ ಜೋರಾಗಿ ಏನು ಮಾಡೋಕ್ಕಾಗಲ್ಲ, ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಪರವಾಗಿಲ್ಲ ಅಂತ. ನೆಮ್ಮದಿಯಾಗಿರ್ಬೋದು ಅಂತಂದರೆ. ಹೀಗೆ ಕಷ್ಟ ಇದೆ, ತುಂಬ ಕಷ್ಟ ಇದೆ ಸರ್. ಅಂದರೆ ಅವರು ಫಸ್ಟ್ ಈ ಬಂಡವಾಳ ಹಾಕಿದ ಮುಂಚೆ ಒಂದು 4-5 ವರ್ಷ ಯಾರ ಜೊತೆನೂ ಕೆಲಸ ಮಾಡಿಕೊಂಡು ಎಲ್ಲ ಕಲ್ತ್ಕೊಂಡು ನೀಟಾಗಿ ಆಮೇಲೆ ಮಾಡ್ಬೋದು ಆರಾಮಾಗಿ. ಹೆಂಗೆ ಮಾಡೋದು, ಜ್ಯೂಸ್ ಹೆಂಗೆ ಮಾಡೋದು, ಎಷ್ಟು ನೀರು, ಎಷ್ಟು ಹಾಲು ಇವ್ರಿಗೆ ಮಾಡಬೇಕು, ಸಕ್ಕರೆ ಹಾಕಬೇಕು, ಅದೆಲ್ಲ ಕಲ್ತ್ಕೊಂಡ್ರೆ